ದಾಸವಾಳವು ಹಬಿಸ್ಕಸ್ ಒಂದು ದ್ವಿಲಿಂಗಿ ಬೈಸೆಕ್ಸ್ಯುಯಲ್ ಹೂವಾಗಿದೆ. ಅಂದರೆ ಒಂದೇ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳೆರಡೂ ಇರುತ್ತವೆ. ಈ ಕಾರಣದಿಂದಾಗಿ ಇದರಲ್ಲಿ ಸ್ವಪರಾಗಸ್ಪರ್ಶವು ಸುಲಭವಾಗಿ ನಡೆಯುತ್ತದೆ. ಸ್ವಪರಾಗಸ್ಪರ್ಶವನ್ನು ಅರ್ಥಮಾಡಿಕೊಳ್ಳಲು ಮೊದಲು ಹೂವಿನ ಈ ಭಾಗಗಳನ್ನು ತಿಳಿಯಬೇಕು. ಪುಷ್ಪಮಂಜರಿ ಸ್ಟೇಮನ್ ಇದು ಹೂವಿನ ಗಂಡು ಭಾಗ. ಇದರಲ್ಲಿ ಪರಾಗಕೋಶ ಆಂಥರ್ ಇರುತ್ತದೆ. ಅದು ಪರಾಗ ರೇಣುಗಳನ್ನು ಪಾಲನ್ ಗ್ರೇನ್ಸ್ ಉತ್ಪತ್ತಿ ಮಾಡುತ್ತದೆ. ಶಲಾಕೆ ಪಿಸ್ಟಲ್ ಕಾಪಲ್ ಇದು ಹೂವಿನ ಹೆಣ್ಣು ಭಾಗ. ಇದರ ಮೇಲ್ಭಾಗದಲ್ಲಿ ಅಂಟಂಟಾದ ಶಲಾಕಾಗ್ರ ಸ್ಟಿಗ್ಮಾ ಇರುತ್ತದೆ. ಸ್ವಪರಾಗಸ್ಪರ್ಶ ಎಂದರೆ ಒಂದು ಹೂವಿನ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರವನ್ನು ತಲುಪುವ ಪ್ರಕ್ರಿಯೆ. ದಾಸವಾಳದ ಹೂವಿನಲ್ಲಿ ಶಲಾಕೆಯನ್ನು ಸುತ್ತುವರೆದಿರುವ ನೂರಾರು ಸಣ್ಣ ಕೇಸರಗಳಿರುತ್ತವೆ. ಇವುಗಳಲ್ಲಿರುವ ಪರಾಗಕೋಶಗಳು ಬಲಿತಾಗ ಪರಾಗ ರೇಣುಗಳನ್ನು ಬಿಡುಗಡೆ ಮಾಡುತ್ತವೆ. ದಾಸವಾಳದ ಹೂವಿನ ರಚನೆಯಲ್ಲಿ ಗಂಡು ಭಾಗ ಆಂಥರ್ಸ್ ಮತ್ತು ಹೆಣ್ಣು ಭಾಗ ಸ್ಟಿಗ್ಮಾ ಅಕ್ಕಪಕ್ಕದಲ್ಲೇ ಇರುತ್ತವೆ. ಗಾಳಿ ಬೀಸಿದಾಗ ಅಥವಾ ಹೂವು ಅಲುಗಾಡಿದಾಗ ಪರಾಗ ರೇಣುಗಳು ನೇರವಾಗಿ ಅದೇ ಹೂವಿನ ಮೇಲ್ಭಾಗದಲ್ಲಿರುವ 5 ಕವಲುಗಳ ಶಲಾಕಾಗ್ರದ ಮೇಲೆ ಬೀಳುತ್ತವೆ. ಕೆಲವೊಮ್ಮೆ ಜೇನುನೊಣಗಳು ಅಥವಾ ಚಿಟ್ಟೆಗಳು ಹೂವಿನ ಜೇನನ್ನು ಹೀರುವಾಗ ಅವುಗಳ ಮೈಗೆ ಅಂಟಿದ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ತಗುಲುತ್ತವೆ. ಇದು ಕೂಡ ಸ್ವಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತದೆ. ಪರಾಗ ರೇಣುಗಳು ಶಲಾಕಾಗ್ರದ ಮೇಲೆ ಕುಳಿತ ನಂತರ ಅವು ಒಂದು ಸಣ್ಣ ಕೊಳವೆಯನ್ನು ಪಾಲನ್ ಟ್ಯೂಬ್ ಬೆಳೆಸುತ್ತವೆ. ಈ ಕೊಳವೆಯು ಶಲಾಕೆಯ ಮೂಲಕ ಹೂವಿನ ಕೆಳಭಾಗದಲ್ಲಿರುವ ಅಂಡಾಶಯವನ್ನು ಓವರಿ ತಲುಪುತ್ತದೆ. ಅಲ್ಲಿ ಪರಾಗ ರೇಣುಗಳು ಅಂಡಕಗಳೊಂದಿಗೆ ಓವ್ಯೂಲ್ಸ್ ಸೇರಿ ಫಲದೀಕರಣ ನಡೆಯುತ್ತದೆ. ಇದರ ಪರಿಣಾಮವಾಗಿ ಮುಂದೆ ಬೀಜಗಳು ಮತ್ತು ಹಣ್ಣು ಸೀಡ್ ಪಾಡ್ ತಯಾರಾಗುತ್ತದೆ. ಪರಾಗಸ್ಪರ್ಶಕ್ಕಾಗಿ ಹೂವು ಬೇರೆ ಗಿಡ ಅಥವಾ ಹೂವುಗಳ ಮೇಲೆ ಅವಲಂಬಿತವಾಗಬೇಕಿಲ್ಲ. ಪರಾಗ ರೇಣುಗಳ ವ್ಯರ್ಥವಾಗುವಿಕೆ ಕಡಿಮೆ ಇರುತ್ತದೆ.